ನಗರಯುಕ್ತ ಭೂಷಣ್ ಅವರೇ, ನಾರಾಯಣ್ ಬರ್ಮನ್ ಅವರೇ, ವಿಜಯರಾಜ್ ಅರಸ್, ಕ್ರೈಮ್ ಡಿಸಿಪಿ L&O ನಾರಾಯಣ್ ಸಾಹೇಬರು ಏನು ಮಾಡ್ತಾ ಇದ್ದೀರಿ? ಮಟ್ಕ ಇಷ್ಟೊಂದು ಜೋರು ಇರುವಾಗ ನೀವೇನು ಮಾಡ್ತಾ ಇದ್ರಿ? ಜನ ಏನು ಮಾತಾಡ್ತಿದ್ದು ಗೊತ್ತೈತೇನು? ಮಟ್ಕ ನೀಡಿದ್ರು ಸ್ಟೇಷನ್ಗಳ ಆದಾಯ ಹೆಚ್ಚಿಸಿದೆ ಅಂತ ಆರೋಪ ಇದೆ. ಈ ಆರೋಪ ನಿಜ ಅಲ್ವೇ? ಶಪ್ಪಿ ತಹಶೀಲ್ದಾರ್ ಮಾರ್ಕೆಟ್ ಕೊಡ್ತಾನೆ ಮತ್ತು ಕಡೆ ಬಜೀರ್ಕ ಕೊಡ್ತಾನೆ. ಮೇನ್ ಮಟ್ಕ ಬುಕ್ಕಿ ಈತನ ಬಂದ ಯಾವಾಗ? ನಿತಿನ್ ಶಿಂದೆ ಅಂಬೇವಾಡಿ ಈತನ ಬಂದ ಯಾವಾಗ? ಎಷ್ಟು ಜನ ಬೇಕು? ರಾಮಚಂದ್ರ ಮನೋಳ್ಕರ್, ಸಾಗವಾನಿ, ಸಿಸಂ, ನಾನಾ ಕಟ್ಟಿಗಳನ್ನು ಮಾರ್ತಾ ಇದ್ದಾನೆ. ಪೊಲೀಸರು ಸಾಥಿದೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಥಿದೆ. ಪೊಲೀಸ್ ಇಲಾಖೆಗಳಿಗೆ ಸಾಗವಾನಿ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಈತನ ಬಂದನೆ ಯಾವಾಗ? ಪ್ಲಸ್ ಮಟ್ಕಾ ಬುಕ್ಕಿ, ಈತನ ತಮ್ಮ ಮಟ್ಕಾ ಬುಕ್ಕಿ ಅಕ್ಬರ್, ಆತನು ಕೂಡ ಮುಲ್ಲಾ ನಜೀರ್ ತಹಶೀಲ್ದಾರ್, ರಾಜಾ ಕಡೋಲ್ಕರ್. ಎಷ್ಟು ಜನ ಬೇಕು? ಇವರೆಲ್ಲರೂ ದೊಡ್ಡ ದೊಡ್ಡ ಮಟ್ಕಾ ಬುಕ್ಕಿಗಳು. ಇವತ್ತನ್ನೆಲ್ಲ ಕಲೆಕ್ಷನ್ ಮಾಡಕ್ ಮತ್ತೆ 10 ಜನ ಇದ್ದಾರೆ. ಮತ್ತು ಒಂದು ಹೋಟೆಲ್ ಬುಕ್ ಮಾಡಿ ಮಾರ್ವಾಡಿಗಳು ಪ್ರತಿ ವಾರ ಜೂಜಾಟ ಆಡ್ತಾರೆ. ನಿಮ್ದು ಎಲ್ಲಿದೆ? ಕ್ರೈಮ್ ಟೀಮ್ ಎಲ್ಲಿದೆ? ಇಷ್ಟೊಂದು ಹಗಲಿಯಾಗಿ ನಡೀತಾ ಇದೆ ಎಲ್ಲ ಕಡೆಗೆ. ಶಾಪುರ್ ಆಗಲಿ, ವಡಗಾಂವ್ ಆಗಲಿ, ಮತ್ತು ಎಮಿ ಶಾಪುರದಲ್ಲಿ ಎಮಿ ಅಂತಾನೆ ಹೆಸರು. ಅಲಿಯಾಸ್ ಇಲ್ಲ, ಅಲಿಯಾಸ್ ಜಯಾ ಪಾಟೀಲ್ ಅವರು ಮಟ್ಕಾ ಬುಕ್ಕಿಗಳು. ಇವ್ರು ಬಂದನೆ ಯಾವಾಗ ಅಂತ ನಾವು ಕೇಳ್ತೇವೆ. ನಗರಾಯುಕ್ತರೇ, ನಿಮ್ಮನ್ನ ದಿಶಾಬುಲ್ ಮಾಡ್ತಾ ಇದ್ದಾರೆ ಪಪ್ಪಾಚಾರ್ಲಿ ಡೆಲ್ಟೆಗಳು. ನಾರಾಯಣ್ ಬರ್ಮರ್ ಎಲ್ಲ ಗೊತ್ತಿದೆ. ಇವ್ರು ಯಾಕೆ ಹಿಡಿತಾ ಇಲ್ಲ? ಇವ್ರದ್ದೇನು ಅಲ್ಲಿ ಒಳಗೆ ಕನೆಕ್ಷನ್ ಇದೆ? ಏನೋ ಲ್ಯಾಂಡ್ ಮಾಫಿಯಾ ಜೊತೆ ಇವ್ರು ಶಾಮೀಲಾಗಿದ್ದಾರೆ ಇರಲಿ. ಅದರ ಮಟ್ಕಾ ಬುಕ್ಕಿಗಳ ಜೊತೆ ಯಾರು ಶಾಮೀಲಾಗಿದ್ದಾರೆ ಹೇಳಬೇಕಲ್ಲ ಅವನು. ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 12-13 ಪೊಲಿಟಿಷಿಯನ್ಗಳು ಗ್ರಾಮೀಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟ್ಕಾ ನಡೀತಾ ಇದೆ. ನಾವು ಈಗಾಗಲೇ 4-5 ವರದಿಗಳನ್ನು ಮಾಡಿದ್ದು. ಹುಕ್ಕೇರಿ ತಾಲೂಕಿನ ಒಂದು ಪೊಲಿಟಿಷಿಯನ್ದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಬುಕ್ಕಿಗಳು. ಅಲ್ಲಿ ಹಿಡಿಯೋರೇ ಇಲ್ಲ, ಯಾರು ಕೇಳೋರೇ ಇಲ್ಲ. ನಗರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಟ್ಕಾ ನಡೀತಿದೆ. ಶಪ್ಪಿ, ನೀವು ಮಟ್ಕಾ ಬಂಧನ ಅವನ್ನ ಯಾವಾಗ ಮಾಡೋರು? ಹಿಂದೆ ಜ್ಯೋತಿ ಪ್ರಕಾಶ್ ಮಿರ್ಜಾ ಇದ್ರು, ಮಿರ್ಜಿ, ಬಿ ದಯಾನಂದ, YS ರಾವ, ಎಂತ ಪೊಲೀಸ್ ಆಫೀಸರ್ಸ್ ಅವರು. ನಾರಾಯಣ್ ಬರ್ಮನ್ ಎಲ್ಲ ಗೊತ್ತಿದೆ. ಸಂದೀಪ್ ಪಾಟೀಲ್ರು ಮಟ್ಕಾ ಬುಕ್ಕಿಗಳನ್ನು ಹದ್ದುಬಸ್ತಲ್ಲಿ ಇಟ್ಟಿದ್ರು ಇವರೆಲ್ಲ. ಏನಾಗಿದೆ? ನಗರಾಯುಕ್ತರನ್ನ ಕತ್ತಲೆಯಲ್ಲಿ ಇಟ್ಟಿದ್ದಾರೆ. ನಂತರ ಗ್ರಾಮೀಣ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರು ನೀವೇನು ಮಾಡ್ತಾ ಇದ್ರಿ? ಹಿಂದೆ ನಾವು ಒತ್ತಾಯ ಮಾಡಿದಂಥ ನಂತರ ಗಾಂಜಾ ಮಾರಾಟ ಮಾಡೋರನ್ನ ಹಿಡಿದ್ರಿ. ಅದಕ್ಕಿಂತ ಮೊದಲು ಗಾಂಜಾ ಸೇದವ್ರನ್ನ ಹಿಡಿತಿದ್ರಿ. ಇದೆಷ್ಟೊಂದು ನ್ಯಾಯ? ಈಗಲೂ ಕೂಡ ಅಲ್ಲಿ ರೇಡ್ ಮಾಡ್ತಾರೆ. ಎಷ್ಟು? 500, 1000, 2000, 5000 ಮಟ್ಕಾ ಬುಕ್ಕಿ ಬರ್ಕೊಳ್ಳೋರನ್ನ ಕಲೆಕ್ಷನ್ ಮಾಡೋರು, ಕಲೆಕ್ಷನ್ ಕೊಡೋರು ದೊಡ್ಡ ಗ್ಯಾಂಗನೇ ಇದೆ. ಅದನ್ನ ಯಾರು ಹಿಡಿಯವರು? ಎಷ್ಟು ಜನನ್ನ ನಾವು ಇಲ್ಲಿ ಟೈಟಲ್ನಲ್ಲಿ ಕೊಟ್ಟಿದೆ, ಅಷ್ಟು ಜನರನ್ನು ಬಂದನ್ನು ಯಾವಾಗ ಮಾಡೋರು? ಹಿಂದೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು, ಬಿ ದಯಾನಂದ್ ಅವರು ಸಂಭಾಜಿ ಪಾಟೀಲ್ನ ಅಲ್ಲಿಂದ ಶಿನ್ನೋಳಿಂದ ಹಿಡ್ಕೊಂಡು ಬಂದರು. ರಾಜಾ ಕಡೋಲ್ಕರ್ ಇಲ್ಲೇ ಮಾರ್ಕೆಟ್ದಲ್ಲಿ ಮಾಡ್ತಾನೆ. ನಂತರ ಅಲ್ಲಿಯೂ ಇದೆ, ಎಲ್ಲ ಕಡೆ ಇದೆ. ಗುಂಡಾ ಆ್ಯಕ್ಟ್ ಯಾಕೆ ಹಾಕ್ತಾ ಇಲ್ಲ? ಹಿಂದೆ ಅನೇಕರನ್ನ ಗುಂಡಾ ಆ್ಯಕ್ಟದಲ್ಲಿ ನೀವು ಹಿಂಡಾಲ ಜೈಲಿಗೆ ಕಳಿಸಿರಿ, ಬಳ್ಳಾರಿ ಜೈಲಿಗೆ ಕಳಿಸಿರಿ. ನಮ್ಮ ಪಾಟೀಲ್ರು, ex-MLA ಸಂಭಾಜಿ ಪಾಟೀಲ್ರು, ಅವ್ರು ಜೈಲಿನಲ್ಲಿ ಇಟ್ಕೊಂಡನ ಇಲ್ಲಿ ಮಹಾಪೌರಾಗಿ ಬಂದರು. ಗುಂಡಾ ಆ್ಯಕ್ಟನೇ ಇತ್ತು ಅಲ್ಲಿ. ನಂತರ ಗಡಿಪಾರ್ ಲಿಸ್ಟ್ ನಿಮ್ಮ ಕಡೆ ಎಲ್ಲಿದೆ? AC ಅವರು ತಮ್ಮ ಕಡೆ ಇಟ್ಕೊಂಡು ಕೂತಿದ್ದಾರೆ. ಅಲ್ಲಿಂದ DC ಕಳಿಸಿದ್ದಾರೆ, DC ಇಟ್ಕೊಂಡು ಕೂತಿದ್ದಾರೆ. ಯಾವಾಗಲೂ ಭಾಳ ಪ್ರೆಷರ್ ಬರಕೈತು, ಸೋಷಿಯಲ್ ಮೀಡಿಯಾದಲ್ಲಿ ಬರಕೈತೆ ಅಂದ್ರೆ ಯಾರಾದರೂ ಒಂದು 4 ಮಂದಿನ ನೀವು ಗಡಿಪಾರ್ ಮಾಡ್ತಾರೆ. ಹಂಗ ಶಪ್ಪಿ ಗಡಿಪಾರ್ ಮಾಡಿದ್ದೀರಿ ಅಂತೇಳಿ ನಿಮ್ಮ ಲಿಸ್ಟದಲ್ಲಿ ಇದೆಯಲ್ಲ,
ಮತ್ತು ಆತ ಯಾಕ ಮನೆಯಲ್ಲಿ ಇನ್ನೂ ಇದ್ದಾನೆ? ಕಳೆದ 1 ವರ್ಷದಿಂದ ಆತನ ಮೇನ್ತನ ಕಿರಾಣಿ ಅಂಗಡಿಯಲ್ಲಿ ಯಾಕೆ ಬರ್ಕೊಳ್ತಾ ಇದ್ದಾನೆ? ಅವನ ಮಕ್ಕಳು 3 ಜನ ಯಾಕೆ ಬರ್ಕೊಳ್ತಾ ಇದ್ವಿ? ಹಾಡೋಗಲೇ. ಹಿಂದೆ CC ಕ್ಯಾಮ್ರಾ ಕುಂಚಿದ್ರಿ, ನಂತರ 1 ತಿಂಗಳು ತೆಗೆದು ಹೋಗಿದ್ರಿ. ಯಾಕೆ ತೆಗೆದು ಹೋಗಿದ್ರಿ? ತೆಗೆದು ಹೋಗಿದ್ರೆ ಯಾಕೆ? ಮಾರ್ಕೆಟ್ ಮತ್ತು ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ CPIಗಳು ಯಾಕೆ ತೆಗೆದ್ರಿ ನೀವು? ಇದು ಎಲ್ಲ ಓದಾ ಬರ್ತಿದೆ. ಕ್ರೈಮ್ ವಿಜಯರಾಜ್ ಅರಸ್ ನೀವೇನು ಮಾಡ್ತಾ ಇದ್ರಿ? ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನು ಬರ್ತಿತ್ತು ಅದು? ಎಂತೆಂಥ ರಿಪೋರ್ಟನ್ನು ನೀವು ನಗರ ಆಯುಕ್ತರಿಗೆ ಕೊಡ್ತಾ ಇದ್ದೀರಿ. ಭೂಷಣ್ ಅವರಿಗೆ ಅವ್ರನ್ನ ಕತ್ತಲಿ ಇಟ್ಟಿದ್ರೆ ಅಂತಲೇ ಹೇಳ್ಬೋದು. ನೋಡೋಣ, ರೇಡ್ ನೋಡೋಣ ಇಷ್ಟೆಲ್ಲ ಮಟ್ಕಾ ಬುಕ್ಕಿಗಳನ್ನು. ಇನ್ನೂ 15-20 ಜನ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇವೆ. ಅದಕ್ಕಿಂತ ಹಿಂದಿನ ಎಪಿಸೋಡಲ್ಲಿ 15 ಮಂದಿ ಹೇಳಿದ್ದೇವೆ. ಯಾರು ಒಬ್ಬರನ್ನ ಬಂಧನ ಮಾಡಿದ್ರಿ? ಚಿಕ್ಕ ಪುಟ್ಟ ಏನೋ ಹಳ್ಳ್ಯಾಗ ಏನು ಬರ್ಕೋತಿರ್ತಾರ ಅವನು ಬಂಧನ ಮಾಡಿದ್ರಿ. ಅದನ್ನ ಲಿಸ್ಟ್ ತೋರ್ಸಾತ್ರಿ, ಅವನು ಕೋರ್ಟಿಗೆ ಹಾಜರುಪಡಿಸತ್ತೀರಿ. ಜಾಮೀನು ಆಗತೈತಿ, ಯಾರಿಗೂ ಶಿಕ್ಷಣ ಇಲ್ಲ. ಹಾಡು ಹೋಗಲೇ. ಅದಕ್ಕೆ ಜಗದೀಶ್ ಶೆಟ್ಟರ್ ಹೇಳೋರು, ಕಾನೂನು ವ್ಯವಸ್ಥೆ ಬೆಳಗಾವಿಯಲ್ಲಿ ಹದಗೆಟ್ಟಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೇಳೋರ ಬೇಡ. 10 ಊರಿಗೆ ಹೋಗಿ ಮಟ್ಕಾಬಕ್ಕಿ ಆನ್ಲೈನ್ನಲ್ಲಿ ತಗೋತಾರೆ, ನೇರವಾಗಿ ತಗೋತಾರೆ. ಕಲ್ಯಾಣ, ಬಾಂಬೆ ಆಯಾ ಟೈಮ್ ಇದೆ. ಆ ಟೈಮ್ ಕಡೆ ಇವ್ರು ಕಲೆಕ್ಷನ್ ಮಾಡ್ತಾರೆ. ಕಲೆಕ್ಷನ್ ಮಾಡಿ ಕೊಡೋರು 4 ಮಂದಿ ಇದ್ದಾರೆ. ಸಂಭಾಜ್ ಪಟ್ಲ ಹಳೆ ಇದ್ದಾನೆ. ಇಷ್ಟೆಲ್ಲ ಜನರನ್ನ ನೀವು ಯಾಕೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಿ? ಇದು ಹೇಳ್ಬೇಕು. ಶೆಪ್ಪಿನ ಯಾಕೆ ಬಿಟ್ರಿ? ಅದು ಬೇಕಲ್ಲ. ದೊಡ್ಡ ಮಟ್ಕಾಬಕ್ಕಿ ಅವ್ರೇನು ಹೇಳ್ತಾನೆ ಗೊತ್ತೈತೇನು? ಪೊಲೀಸರು ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಏನೂ ಮಾಡೋಕ್ಕೆ ಸಾಧ್ಯ ಅಂತ ನೇರವಾಗಿ 2-3 ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿಲ್ಲ. ಹಪ್ತಾ ಗೆತ್ತ ತಾನೆ ಮಲ ಕಾಯ್ ಕರ್ತತ್ ನೇರವಾಗಿನ ನನ್ನ ಕಡೆ ಹಪ್ತಾ ತಗೋತಾರ ಅವರು. ನಮ್ಗೇನು ಮಾಡಂಗಿಲ್ಲ, ನಿಮ್ದು ಕಂಪ್ಲೇಂಟ್ ತಗೋತಾರ, ಹಂಗೆ ಇಟ್ಬಿಡ್ತಾರ ಅಂತ ನೇರವಾಗಿ ಹೇಳ್ತಾನೆ. ಆ ವಿಡಿಯೋ ಕೂಡ ಪ್ರಸಾರ ಆಗಿತ್ತು. ಅವಾಗೂ ಬಂಧನ ಮಾಡಲಿಲ್ಲ. ಮತ್ತು ಗಡಿಪಾರ್ ಆಗಿದೆಲ್ಲ. ನೀವು ಲಿಸ್ಟಲ್ಲಿ ಎಟ್ಟ ಗಡಿಪಾರ್ ಹೆಸರು, ಮತ್ತು ಮನ್ಯಾಗ ಹೆಂಗಿದ್ದಂಗೆ ಗಡಿಪಾರ್ ಹೆಂಗೆ ಆಗ್ತೈತೆ? ಅದು ಗಡಿಪಾರ್ ಮಾಡೋರು ಯಾರು? ಅಂದ್ರೆ ಗಡಿಪಾರ್ಗೇನು ಬೆಲೆನೇ ಇಲ್ಲ. ಮತ್ತು ಗುಂಡಾ ಆ್ಯಕ್ಟ್ ಬರೀ ಆ ಪುಸ್ತಕದಲ್ಲಿ ಗುಂಡಾ ಆ್ಯಕ್ಟ್. ಅದು ಆ ಗುಂಡಾ ಆ್ಯಕ್ಟನ್ನು ಬಳಕೆ ಆಗ್ಬೇಕಲ್ಲ. ಜ್ಯೋತಿ ಪ್ರಕಾಶ್ ಮಿರ್ಜಾ ಅವರು ಬಳಕೆ ಮಾಡಿದರು, ಬಿ ದಯಾನಂದ್ ಅವರು ಮಾಡಿದರು, YS ರಾವ್ ಅವರು ಮಾಡಿದರು. ನಂತರ ಬಿ ದಯಾನಂದ್ ಅವರು ಗುಂಡಾಗಳನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಬಿ ದಯಾನಂದ್ ಅವರು ಅತ್ಯಂತ ಪ್ರಬಲವಾದಂಥ ಅಸ್ತ್ರವನ್ನು ಉಪಯೋಗ ಮಾಡಿದ್ರೆ ಇವತ್ತು ಬೆಳಗಾವಿ ಶಾಂತಿ ಇದೆ. ಅವರೆಲ್ಲ ಏನಾಗಿದ್ದಾರೆ? ಪ್ಲಾಟ್ ಏಜೆಂಟ್ ಆಗಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡತ್ತಾರೆ. ಯಾರ್ಯಾರು ಗುಂಡಾಗಳಿದಾರಲ್ಲ, ನಾವೊಂದು ಎಪಿಸೋಡ್ ಮಾಡಿದ್ವಲ್ಲ ಬೆಳಗಾವದಲ್ಲಿ, ಏನು ಗುಂಡಾಗಳಿದ್ರು ಅವರೆಲ್ಲ ಗುಂಡಾಗಿರಿ ಬಿಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಒಡೆಯರ್ ಇವರು. ಅನೇಕ ಕಡೆಗಳಿಲ್ಲ. ಆಶ್ಚರ್ಯ ಅಂತಂದ್ರೆ ಈ ಮಟ್ಕಾ ಬುಕ್ಕಿಗಳು ಬಂದ್ರೆ ಪೊಲೀಸರು ಎದ್ದು ನಿಂತು ಸೆಲ್ಯೂಟ್ ಹೊಡೆಂತ ಪರಿಸ್ಥಿತಿ ಬಂದಿದೆ. ಎಷ್ಟು ಕಡೆ ನಾವು ನೋಡಿದ್ದೇವೆ. ಎಷ್ಟು ಹೆಸರು ಬೇಕು? 1, 2 ಒಬ್ಬೊಬ್ಬನ ಹತ್ತಿರ 15-20 ಮಂದಿ ಏಜೆಂಟ್ರು. ಎಲ್ಲ ಲಿಸ್ಟ್ ಸಹಿತ ನಿಮ್ಗೆ ಕೊಟ್ಟಿದ್ದೇವೆ. ರಾಮಚಂದ್ರ ಮನೋಳ್ಕರ್ನ ಅರೆಸ್ಟ್ ಮಾಡಂತ ಹೆಂಗೆ ಹೇಳಿದ್ದು ನಾವು? ಹಿಡಲ ಏನು ಕಾರ್ಯವ್ಯಾಪ್ತಿ ಇದೆ ಅಂಬೈವಾಡಿ ಆ ಕಡೆ ಒಂದು 15-20 ಅಡಿ ಅಲ್ಲೇ ಕಲೆಕ್ಷನ್ ಆಗ್ತಿತ್ತು. ಅದು ಮತ್ತು ಸಾಗವಾನಿನೂ ಮಾರ್ತಾನೆ. ಸಿಸಮ, ನಾನಾ ಎಲ್ಲ ಥರದ ಖಾನಾಪುರ ಜಂಗಲ್ ಲೂಟಿ ಮಾಡಿಬಿಟ್ರಿ ಅವರು. ಪೊಲೀಸರು ಮತ್ತು ಅರಣ್ಯ ಇಲಾಖೆಗಳು ಸಾಥಿದ್ದಾರೆ. ಇಲ್ಲಿ ಮಟ್ಕಾ ಬುಕ್ಕಿಗಳ ಜೊತೆ ಬೆಳಗಾವಿ ಗ್ರಾಮೀಣ ಕಾಕ್ತಿ ಪೊಲಿಟಿಷಿಯನ್ ವ್ಯಾಪ್ತಿ ಎಷ್ಟಂತ ಹೇಳಬೇಕು? ಎಲ್ಲ ಇನ್ನೊಂದು ಲಿಸ್ಟ್ ಇದೆ. ಆದರೆ ಏನು ಮಾಡಂಗಿಲ್ಲ ಅಂದ್ಕೊಂಡು ನಾವು ಬಿಡುಗಡೆ ಮಾಡಂಗಿಲ್ಲ. ಇಷ್ಟೆಲ್ಲ ವರದಿ ತೆಗಿಬೇಕಾದ್ರೆ ನಮ್ದು ರಾಮಾಯಣ ಮಹಾಭಾರತ ಹೋಗಿರ್ತೈತೆ. ಅದು ಎಷ್ಟೋ ಗುಪ್ತವಾಗಿ ವರದಿಗಳನ್ನು ನಾವು ತಂದ ಜನರಿಗೆ ಕೊಡಬೇಕು. ನಂತರ ನಾವು ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಹೇಳತ್ತೇವೆ ಅಂತಂದ್ರೆ, ನಿಮ್ಮ ಕಡೆ ಲಿಸ್ಟ್ ಇದೆ, ಬಂಧನ ಯಾಕಾಗಿಲ್ಲ? ಹಿಂದಿನ SP ಎಲ್ಲ ಮಾಡಿದ್ರು, ನೀವೇನು ಮಾಡತ್ತೀರಿ ಭೂಷಣ್ ಅವರೇ? ನಾವು ಅವ್ರಿಗೆ ಕೇಳ್ಬೇಕಲ್ಲ. ಮತ್ತು ನಂತರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೇಳ್ಬೇಕಲ್ಲ, ನೀವೇನು ಮಾಡತ್ತೀರಿ? ಇವರು ಬಂಧನ ಯಾವಾಗ? ಜನ ಕೇಳ್ತಿದ್ದಾರೆ. ಜನ ಏನೋ ಹೇಳಿರ್ತೈತೆ ಅದನ್ನ ನಾವು ನೇರವಾಗಿ ಹೇಳ್ತಿರ್ತೇವೆ. ಈಗ ಒಂದು 15-20 ಜನ ಅಂತ MU ಅಂತೆ ಶಾಪುರದಲ್ಲಿ, ವಡಗಾವದಲ್ಲಿ. ಮ್ಯಾಗಿನ ಮನೆ ಎಷ್ಟು ಮಂದಿ ಬೇಕು? ಮ್ಯಾಗಿನ ಮನೆ ಎಷ್ಟು ವರ್ಷದಿಂದ ಗುಂಡಾ ಆ್ಯಕ್ಟ್ ಹಾಕಿದಿರಿ? ಒಮ್ಮೆ ರಾಜಾ ಕಡೋಲ್ಕರ್ ಮೇಲೆ ಗುಂಡಾ ಆ್ಯಕ್ಟ್ ಹಾಕ್ತಿದ್ರಿ, ಗಡಿಪಾರ್ ಮಾಡಿದಿರಿ. ಶೆಪ್ಪಿ ತಹಸೀಲ್ದಾರ್
ಗಂಡ ಗಡಿಪಾರಿದ್ರು ಮನೆಯಲ್ಲಿ ಯಾಕೆ ಹುಟ್ಟಿರ್ತಾನೆ? ನಿತಿನ್ ಶಿಂದೆ ಅವರು, ಅವ್ರ ತಮ್ಮ, ಅವ್ರ ತಂದೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರಿ ಇಬ್ಬರು. ಇಷ್ಟೆಲ್ಲ ಓಪನ್ ಆಗಿ ಹೆಸರು ಹೇಳತ್ತವಲ್ಲ. ಬೇಗನೆ ವರಿಷ್ಠಾಧಿಕಾರಿಗಳು ಮೀಟಿಂಗ್ ಕರಿಬೇಕು ಗ್ರಾಮೀಣ ಭಾಗದಲ್ಲಿ. ನಂತರ ನಗರ ಆಯುಕ್ತರು ಭೂಷಣ್ ಅವರು, ನೀವು ಬಂದು ಭಾಳ ತಿಂಗಳುಗಳು ಆಗ್ತು ಬಂದು. ಆದರೆ ಇಲ್ಲಿ ಏನು ಕ್ರೈಮ್ ಡಿಸಿಪಿಗಳದ ಅವರಿಗೆಲ್ಲ ಗೊತ್ತಿದೆ. ಆದ್ರೆ ಅವರ ಮೇಲೆ ಕಾಣದ ಕೈಗಳು ಇವೆ. ಮತ್ತು ಬರ್ಮನೆ ಅವ್ರಿಗೆಲ್ಲ ಗೊತ್ತೈತಲ್ಲ, ನಾರಾಯಣ್ ಬರ್ಮನೆ. ನೀವು ಬರ್ಮನೆ ಸಾಹೇಬ್ರು ನೀವು ಯಾಕೆ ಗಪ್ ಕೂತಿದ್ದೀರಿ? ನಿಮಗೆಲ್ಲ ಲಿಸ್ಟ್ ಐತೆ. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿರಿ ಬೆಳಗಾವದಲ್ಲಿ, ಎಲ್ಲನೇ ಐತಲ್ಲ ನಿಮ್ಮ ಕಡೆಗೆ. ನೀವು ಮಾಡ್ಬೇಕ್ರಿ, ಯಾಕಂದ್ರೆ ಸ್ಟ್ರಿಕ್ಟ್ ಆಫೀಸರ್ ಅಂತ ಅನ್ಸ್ಕೊಂಡೇರಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಸರು ಮಾಡಿ ಬಂದಿರಿ, ಇಲ್ಲೂ ದೊಡ್ಡ ಹೆಸರಿದೆ, ಇನ್ನೂ ಹೆಸರಿದೆ. ಇದೊಂದು ಸ್ವಲ್ಪ ನೀವು ಎಸ್ ಪಿ ಅವ್ರ ಗಮನಕ್ಕೆ ನೀವು ಎಲ್ ಆ್ಯಂಡ್ ಕ್ರೈಮ್ ಇಬ್ಬರು ಡಿ ಸಿ ಪಿಗಳು ಒಂದು ಮೀಟಿಂಗ್ ಮಾಡಿರಿ. ಮೀಟಿಂಗ್ ಮಾಡಿ ಒಂದು ಲಿಸ್ಟ್ ತೆಗಿರಿ, ಸ್ಕ್ರೂಟಿ ಮಾಡಿರಿ. ಪಪ್ಪಚರ್ಲಿ ಡೆಲ್ಟಾಗಳನ್ನ ಕರೆಸ್ರಿ, ಅವ್ರ ಲಿಸ್ಟ್ ತೆಗೆದುಕೊಡ್ರಿ. ಚಿಕ್ಕ ಮಟಕಾಬಕ್ಕಿ, ಮಧ್ಯಮ ಮಟಕಾಬಕ್ಕಿ ಮತ್ತು ದೊಡ್ಡ ಮಟಕಾಬಕ್ಕಿ 3 ವಿಭಾಗ ಮಾಡಿರಿ. ABC ಏದವ್ರನ್ನೆಲ್ಲ ಗಡಿಪಾರ್ ಅಂತ ಲಿಸ್ಟ್ ಕೊಡ್ರಲ್ಲ, AC ಅವ್ರು ಇಟ್ಕೊಂಡು ಕೊಡಂಗಿಲ್ಲ, ಅವ್ರು ಕಳಿಸ್ತಾರೆ. ಬೈಲೋಗಲ್ಲ AC ನೀವೇನು ಮಾಡ್ತಾಯಿದ್ರಿ? ಚಿಕ್ಕೋಡಿ AC ನೀವೇನು ಮಾಡ್ತೀರಿ? 4 ರಿಂದ 5 ಫೈಲ್ಗಳು ನೀವು ಇಟ್ಕೊಂಡು ಕೂದ್ದೀರಿ. ಬರ್ಮಾ, ಸತ್ಯನಾವರ್, ಆ ಭಾಗದ ಮಟಕಾಬಕ್ಕಿ ಇಂಥವು ಹೇಳ್ಕೊತ ಹೋದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ 5 ರಿಂದ 6 ಮಟಕಾಬಕ್ಕಿಗಳು. ಬೆಳಗಾವಿ ನಗರದಲ್ಲಿ ಪೂರ್ಣ ತೀನ್ತೆರ ನವಟ್ರ. ಅದಕ್ಕೆ ಜಗದೀಶ್ ಶೆಟ್ಟರ್ ಮೇಲೆ ಹೇಳ್ತಾರೆ, ಸಂದರ್ಭ ಸಿಕ್ಕಾಗೆಲ್ಲ ಹೇಳ್ತಾರೆ. ಅಭಯ್ ಪಾಟೀಲ್ರು ಕೂಡ ಒಮ್ಮೆ ಮಾತಾಡ್ತಾರೆ. ಅವರು ಮಾತಾಡಬೇಕು, ಯಾಕಂದ್ರೆ ಅವ್ರ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ನಡೀತಾ ಇದೆ. ನೀವು ಶಾಸಕರು, ನೀವು ವಿಧಾನಸಭೆಯಲ್ಲಿ ಮಾತಾಡಿದಿರಿ, ಭಾಳ ಒಂದು ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಆದರೆ ಇಲ್ಲೂ ಕೂಡ ಭೂಷಣ್ ಅವ್ರ ಗಮನಕ್ಕೆ ನೀವು ತರಬೇಕಲ್ಲ. ರಾಜೇಶ್ ಶೆಟ್ಟಿ ತನಕ ಇದ್ದು ಇಲ್ದಂಗೆ ಅವ್ರು ಇದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಅವ್ರ ಬರೀ ಕೇವಲ ಶಿಕ್ಷಣ ಸಲುವಾಗಿ ಯಾರಾದರೂ ವಿದ್ಯಾರ್ಥಿಗಳು ಬಂದು ಅವ್ರಿಗೆ ಸಹಾಯ ಮಾಡೋದು ಅದನ್ನು ಮಾಡ್ತಾರೆ. ಒಳ್ಳೆಯ ಶಾಸಕರು, ನಂತರ ಉಸ್ತುವಾರಿ ಸಚಿವರು ಇದ್ರ ಕಡೆ ಗಮನ ಇಲ್ಲ. ಅವ್ರು ಏನಾದರೂ ಸಣ್ಣ ಸಣ್ಣ ಚುನಾವಣೆ ಮಾಡ್ಕೋತ ನಡೆದಾರೆ. ಉಸ್ತುವಾರಿ ಮಂತ್ರಿ ಅನ್ನೋದನ್ನು ಅವ್ರು ಮರ್ತು ಬಿಟ್ಟಿದ್ದಾರೆ. ಎಲ್ಲೋ ಒಬ್ಬ JDP ಅಧ್ಯಕ್ಷನ ಟೈಪ್ ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ರು. ಆದರೆ ಇಲ್ಲಿ ಏನು ನಡೀತಾ ಇದೆ, ಉಸ್ತುವಾರಿ ಮಂತ್ರಿಗಳಿಗೂ ಸಂಬಂಧ ಬರ್ತೈತಲ್ಲ, ನೀವು ಕರೆಸಬೇಕು, ನೀವು ಕೇಳಬೇಕಾಗ್ತದೆ. ಲಕ್ಷ್ಮೀ ಬಾಳ್ಕರ್ ನೀವು ಒಂದು ಮೀಟಿಂಗ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಕೂಡ 7-8 ಜನ ಮಟಕ ಬುಕ್ಕಿ ಹೇಳೋದು, ಅದ್ರ 2 ಮಟಕ ಬುಕ್ಕಿಗಳು ನಿಮ್ಮ ಜೊತೆನೇ ಅಡ್ಡಾಡ್ತಾರೆ. ನಿಮ್ಗೆ ಗೊತ್ತಿದೆ, ಚಂದ್ರಹಟ್ಟಿ ಒಳಗೆ ಗೊತ್ತಿದೆ. ನಿಮ್ಮ ಹಿಂದೆ ಮುಂದೆ ಇರ್ತಾರಲ್ಲ, ಅವ್ರು ಯಾಕೆ ನೀವು ಹಿಂದೆ ಮುಂದೆ ಇಟ್ಕೊಂಡು ಅವ್ರನ್ನ ಅಡ್ಡಾಡ್ತಾರೆ? ಏನಕ್ಕಾಗಿ, ಏನು ಸಂಬಂಧ ಐತಿ? ಏನು ಸಂಬಂಧ ಇರಲೇಬೇಕಲ್ಲ. ಚುನಾವಣೆ ವೇಳೆಯಲ್ಲಿ ಇವರ ಮತ್ತು ಎಲ್ಲರಿಗೂ ಸಹಾಯ ಮಾಡೋರು, ಊಟ ಹಾಕ್ಸೋರು ಇವರೇ. ಗಾಂಧಿನಗರದಲ್ಲಿ ದೊಡ್ಡ ಮಟಕ ಬುಕ್ಕಿ ಸತೀಶ್ ಜಾರಕಿಹೊಳಿ ಬಲಗೈ ಬಂಟ, ಎಷ್ಟಂತ ಲಿಸ್ಟ್ ಹೇಳೋದು. ಅದಕ್ಕೆ ದಯಮಾಡಿ ಕಾನೂನು ವ್ಯವಸ್ಥೆ ಹದಗೆಡಬಾರ್ದು. ಕ್ರೈಮ್ ಡಿಸಿಪಿಗಳು ನೀವೆಲ್ಲ ಕೊಡ್ಕೊಂಡು, ಭೂಷಣ್ ಅವ್ರು ಕೊಡ್ಕೊಂಡು ಒಂದು ದೊಡ್ಡ ಮೀಟಿಂಗ್ ಮಾಡಿರಿ. ಆ ಮೀಟಿಂಗ್ದಲ್ಲಿ ಈ ಎಲ್ಲ ಮಟಕ ಬುಕ್ಕಿಗಳನ್ನು ನೀವು ಬೇಗನೆ ಅರೆಸ್ಟ್ ಮಾಡಬೇಕು. ಜನರ ಬೇಡಿಕೆ ಇದೆ, ಹೇಳೋದನ್ನು ಹೇಳಿದ್ದೇವೆ. ನೀವು ಪಾಲಿಸ್ತಾರೆ ಬಿಡ್ತಾರೆ ನಮಗೆ ಗೊತ್ತಿಲ್ಲ. ಆದರೆ ಭೂಷಣ್ ಅವರು ಒಳ್ಳೆಯ ಆಯುಕ್ತರಾಗಿ ಹೆಸರು ಗಳಿಸಿದವರಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲೆಲ್ಲಿ ಆಯುಕ್ತರ ಹೆಸರು ಭಾಳ ದೊಡ್ಡ ಪ್ರಮಾಣದಲ್ಲಿ. ಆದರೆ ಕೆಳ ಹಂತದ ಏನು ಅಧಿಕಾರಿಗಳು ನಿಮ್ಮ ಗಮನಕ್ಕನ್ನ ತರ್ತಾ ಇಲ್ಲಲ್ಲ. ಅವರು ಗಾಂಜಾ ಒಂದು ಗಮನಕ್ಕೆ ತಂದಿದ್ರು, ಅದನ್ನು ನೀವು ರೇಡ್ ಮಾಡಿಸಿ ಅದನ್ನು ಬಂದ್ ಮಾಡಿಸಿರಿ. ದೊಡ್ಡ ಶೆಲ್ಯೂಟ್. ಅದು ನಿಮ್ಮದೊಂದು ಟೀಮ್ ಐತಲ್ಲ, ರೇಡ್ ಟೀಮ. ದೊಡ್ಡ ದೊಡ್ಡ ಹೋಟೆಲ್ಗಳು ಬುಕ್ ಮಾಡ್ತಾರೆ, ಮಾರವಾಡಿಗಳು ಶೆಡ್ಜಿಗಳು ಕೂಡಿ. ದೊಡ್ಡ ಪ್ರಮಾಣದಲ್ಲಿ ಜುಗಾರ ನಡೀತೈತೆ. ಅದು ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲಿ ನೀವು ಗಮನ ಇಟ್ಟು ಒಮ್ಮೆನೆ ರೇಡ್ ಮಾಡಲ್ಲ. ನೋಡೋಣ, ಆ ಒಂದು ಹೋಟೆಲ್ ಹೆಸರು ಹೇಳಿದ್ರೆ ನೀವು ಆ ಹೋಟೆಲ್ ಚೇಂಜ್ ಮಾಡ್ತಾರೆ ಅವರು. ಅದಕ್ಕೆ ನಾವು ಹೋಟೆಲ್ ಹೆಸರು ಹೇಳಂಗಿಲ್ಲ. ನಿಮ್ಮ ಕಡೆ ಎಲ್ಲ ಇದಾರಲ್ಲ ಗುಪ್ತಚರರು, ಅದನ್ನು ಉಪಯೋಗ ಮಾಡ್ಕೊಂಡು ಮಾಡಿರಿ. ಇಷ್ಟು ಮಾಡಿದರೆ ಕಾನೂನು ವ್ಯವಸ್ಥೆ ಸುಧಾರಿಸ್ತದೆ ಮತ್ತು ಜನರು ಕೂಡ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾರೆ. ಯಾಕಂದರೆ ದುಡ್ಡೆಲ್ಲ ಅಲ್ಲೇ ಮಟಕ ಬುಕ್ಕಿಗಳ ಕಡೆನೇ ಹೋಗ್ತಾ ಇದೆ. ಇನ್ನು ಇವು ಮನೋಹರ್ಕರ್, ಕಾರವಾರ, ಶಿರ್ಸಿ ಮತ್ತು ಯಲ್ಲಾಪುರದಿಂದ ಏನು ಕಟ್ಟಿಗೆಯನ್ನು ತರ್ತಾನೆ ಮಹಾಕಳ್ಳ, ಇವತ್ತ ಕಟ್ಟಿಗೆ ಕಳ್ಳ ಅಂತ ಅನ್ಬೋದು. ಆ ಎಲ್ಲ SP ಗಳು ನೀವು ಕೂಡ ಗಮನ ಹರಿಸಬೇಕು. ಯಾಕಂದ್ರೆ ನಿಮ್ಮ ಕಾರ್ಯವ್ಯಾಪ್ತಿಯಿಂದ ಇಲ್ಲಿ ಬಂದಿರ್ತೈತೆ, ಅದು ಬೆಳಗಾವಿಗೆ ಬಂದಿರ್ತೈತೆ. ಅದು ದೊಡ್ಡ ಗೋಡಾವನ ಮಾಡಿದ್ದಾನೆ ಡಂಪ್ ಮಾಡಲಿಕ್ಕೆ.
ಯಾರು ಹೇಳೋರು ಕೇಳೋರಿಲ್ಲ, ಯಾಕಂದ್ರೆ ಅವ್ನಿಗೆಲ್ಲರೂ ಇನ್ಫಾರ್ಮರ್ ಇದ್ದಾರೆ. ಎಲ್ಲೆಲ್ಲಿ ಚೆಕ್ ಪೋಸ್ಟ್ ದಾಟ್ತೈತೆ ಅಲ್ಲೆಲ್ಲಿ ಇನ್ಫಾರ್ಮರ್ ಇದ್ದಾರೆ. ಆ ಇನ್ಫಾರ್ಮರ್ ಯಾರು ಅಂತಂದ್ರೆ ಪೊಲೀಸ ಕೆಲವು ಪಿ ಸಿಗಳು ಹವಾಲ್ದಾರ್ಗಳಿದ್ದಾರೆ. ಆ ಲಿಸ್ಟು ಕೂಡ ಮುಂದಿನ ಸಲ ನಾವು ಬಿಡುಗಡೆ ಮಾಡ್ತೇವೆ. ಯಾವ ಸ್ಟೇಷನ್ದಲ್ಲಿ ಏನೇನು ಅವ್ರನ್ನ ಪಾಸ್ ಮಾಡ್ತಾರೆ, ಟ್ರಕ್ಗಳನ್ನ ಟಾಟಾ ಯಾವ ದೊಡ್ಡ ಪ್ರಮಾಣದಲ್ಲಿ ಟ್ರಕ್ ಇದೆ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ದಯಮಾಡಿ SP ಅವ್ರು ಗಮನಿಸಬೇಕು, ನಂತರ ನಗರ ಆಯುಕ್ತ ಗಮನಿಸಬೇಕು, ಮತ್ತು L&O DCPಗಳು, DCP ಮತ್ತು ಕ್ರೈಮ್ DCP ನೀವು ಕೂಡ ಗಮನ ಹರಿಸಬೇಕು. ವಿಜಯರಾಜ ಅರಸವ್ರು ನೀವು ಗಮನ ಹರಿಸ್ಬೇಕಂತ ಕೇಳ್ಕೊತೇವೆ. ನಮಸ್ಕಾರ.